ಗೈಸ್, ಇಲ್ಲಿ ನಾನೇನು ಬಜ್ಜಿ ಮಾಡಿಕೊಂಡೆ ಅದೇ ಎಣ್ಣೆಯಲ್ಲೇ ನಾನೀಗ ಒಗ್ಗರಣೆ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಕಾಯಬೇಕು. ನಮಗೆ 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಕ್ಕೊಳ್ತೀನಿ. ಸಾಸಿವೆ ಹೇಳ್ತಾರಲ್ವ ಅದು. ಮತ್ತು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನೇನೇನು ತೊಗೊಂಡಿದ್ದೀನಿ ನೋಡಿ, 2 ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಖಾರಕ್ಕೆ ನೋಡಿ ಬೇಕಾದಷ್ಟು ಹಾಕೋಬೋದು. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ದೊಡ್ಡ ಟೊಮೆಟೊ, 2 ಚಿಕ್ಕ ಈರುಳ್ಳಿ. ಇಷ್ಟು ನಮಗೆ ನೋಡಿ. ಇನ್ನೊಂದು ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಕಾಯಿ. ಮತ್ತು 1 ಮೀಡಿಯಮ್ ಸೈಜಿದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಈಗ ನಮಗೆ ಮಾಡಲಿಕ್ಕೆ ಸಾಕು. ಚಟಪಟ ಆಯ್ತಲ್ವ. ಈಗ ನಾನು ಫಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಈ ಥರ ಹಸಿಮೆಣಸಿನ್ಕಾಯಿ ಫಸ್ಟಿಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಫ್ರೈ ಆಗ್ತದಲ್ವ, ನಮಗೆ ಖಾರ ಕೂಡ ಕಮ್ಮಿ ಆಗ್ತದೆ. ಮತ್ತು ಅಷ್ಟು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಕರೆಕ್ಟಾಗಿ ಒಂದು ಫ್ರೈ ಆದರೆ. ಈಗ ನೀರುಳ್ಳಿ ಹಾಕ್ಕೊಳ್ತೀನಿ ನಾನು. ಅದ್ರ ಜೊತೆ ಕರಿಬೇವು ಕೂಡ ಹಾಕ್ಕೊಳ್ತೀನಿ. ಈಗ ಫಸ್ಟಿಗೆ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟಿಗೆ ನೀರುಳ್ಳಿ ಮತ್ತು ಕಾಯಿ ಮೆಣಸು, ಕರಿಬೇವು, ಸಾಸಿವೆ, ಜೀರಿಗೆ ಒಗ್ಗರಣೆ ಇಟ್ಟು ಆಮೇಲೆ ಇದನ್ನೇ ಫಸ್ಟಿಗೆ ಹಾಕ್ಕೋಬೇಕು. ಟೊಮೆಟೊ ಒಟ್ಟಿಗೆ ಹಾಕಿಬಿಡಬಾರ್ದು, ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ನೀರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಹೇಗಂತೆ ನೋಡುವ, ಈಗ ತೋರಿಸ್ತೀನಿ ನಿಮಗೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ಉಪ್ಪು ಹಾಕ್ಕೊಳ್ಳೋದ್ರಿಂದ ನೀರುಳ್ಳಿ ಬೇಗ ಫ್ರೈ ಆಗ್ತದೆ ಮತ್ತು ಮೆತ್ತಗೆ ಕೂಡ ಆಗ್ತದೆ. ಮತ್ತು ಅದರಲ್ಲಿ ಇದ್ದ ನೀರಿನಂಶ ಕೂಡ ಬೇಗ ನಮಗೆ ಫ್ರೈ ಆಗಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನಾನು ಉಪ್ಪನ್ನು ಈ ಟೈಮಲ್ಲಿ ಫಸ್ಟ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೀರುಳ್ಳಿ ಬೇಗ ನಮಗೆ ಫ್ರೈ ಆಗ್ತದೆ, ಅದಕ್ಕೋಸ್ಕರ. ಗೈಸ್, ಈಗ ನೀರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಏನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ. ಇದೇ ಒಗ್ಗರಣೆಗೆ ನಮಗೆ ರೈಸ್ ಮಾಡಿಕೊಂಡು ರಾತ್ರಿ ಉಳಿದ ಅನ್ನ ಎಲ್ಲ ಇದ್ದರೆ ಅದನ್ನು ಹಾಕ್ಕೋಬೋದು. ಅವಲಕ್ಕಿ ಉಂಟಲ್ವ, ಅವಲಕ್ಕಿ ಕೂಡ ನಾವು ಸ್ವಲ್ಪ ನೀರು ಹಾಕಿ ಚಿಮ್ಕಿಸಿ ಅವಲಕ್ಕಿ ಕೂಡ ಇದೇ ಒಗ್ಗರಣೆಯಲ್ಲಿ ಕಲಿಸ್ಕೋಬೋದು. ಮತ್ತು ಇದೇ ಚರ್ಮುರಿ ಕೂಡ ಕಲಿಸ್ಕೋಬೋದು. ಈ ಥರ ನಮಗೆ ಯಾವುದು ಬೇಕೋ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಇದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ತಿಂಡಿ ಅಲ್ವಾ. ಸಖತ್ ಟೇಸ್ಟಿಯಾಗಿರ್ತದೆ ಮತ್ತು ಈಜಿ ಕೂಡ, ಸಿಂಪಲ್ಲಾಗಿ ಮಾಡ್ಕೋಬೋದಾದ ಒಂದು ತಿಂಡಿ ಕೂಡ, ಮತ್ತು ಸಖತ್ ರುಚಿ ಇರ್ತದೆ. ಈಗ ಟೊಮೆಟೊನು ಫ್ರೈ ಆಗ್ತಾ ಬಂತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲೇ ಹಾಕ್ಕೋಬೇಕು. ಟೇಸ್ಟ್ ಚೆನ್ನಾಗಿರ್ತದೆ. ಅದು ಫ್ಲೇವರು ಬಿಟ್ಕೊಳ್ತದಲ್ವ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಮತ್ತು ಫಸ್ಟಿಗೆ ಹಾಕ್ಕೊಂಡ್ಬಿಟ್ರೆ ಅದು ಎಲ್ಲ ಕರಂಚಿ ಹೋಗ್ತದೆ ಅದು ನೀರುಳ್ಳಿ ಒಟ್ಟಿಗೆ. ಅದಕ್ಕೆ ಫಸ್ಟಿಗೆ ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬಾರ್ದು. ಟೊಮೆಟೊ ನೀರುಳ್ಳಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ಕೋಬೇಕು. ಇದೀಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ನಾನು ಇದಕ್ಕೆ 1 ಚಿಕ್ಕ ಸ್ಪೂನಲ್ಲಿ ಹಳದಿ ಪೌಡ್ರ್ ಹಾಕ್ಕೊಳ್ತೀನಿ. ಇದು ಹಾಕೋದ್ರಿಂದ ಕಲರ್ ಬರ್ತದೆ ನಮಗೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ರೆಡಿ ಆಯ್ತಿದ್ದು. ಗೈಸ್, ನಾನು ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ತೆಗೆದಿಟ್ಟೆ. ಸ್ವಲ್ಪ ಯಾವಾಗಲಾದರೂ ಅರ್ಜೆಂಟಿಗೆ ಕೆಲಸಕ್ಕೆಲ್ಲ ಹೋಗುವಾಗ
ಚಿತ್ರಾನ್ನ ಅನ್ನೆಲ್ಲ ಇದು ಮಿಕ್ಸ್ ಮಾಡ್ಕೊಳ್ಳಿಕ್ಕಾಗ್ತದೆ, ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿಕ್ಕಾಗ್ತದೆ. ಮತ್ತು ತುಂಬ ಅರ್ಜೆಂಟಲ್ಲಿ ವೇಗವಾಗಿ ನಾವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ನಮಗೊಂದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಯಾರಿಗಾದರೂ ಕೆಲಸಕ್ಕೆ ಹೋಗೋರಿಗೆ, ಟಿಫಿನಿಗೆ, ಗಂಡಸರಿಗೆ ಅಥವಾ ಹೆಂಗಸರಿಗೆ, ಯಾರಿಗೂ ಕೂಡ ಒಂದು ತಾಯಂದಿರಿಗೆ, ಎಲ್ರಿಗೂ ಮಕ್ಕಳಿಗೆ ಟಿಫಿನಿಗೆಲ್ಲ ಅರ್ಜೆಂಟಾಗಿ ಏನು ಮಾಡಬೇಕಂತ ಹೇಳುವಾಗ ಈ ಥರ ಒಂದು ಒಗ್ಗರಣೆ ಮಾಡಿಟ್ಕೊಂಡ್ರೆ ಬೇಗ ಒಂದು ಮಿಕ್ಸ್ ಮಾಡಿ ಕೊಡ್ಬೋದು. ಅದಕ್ಕೋಸ್ಕರ ನಾನು ಕೂಡ ಮಾಡಿಟ್ಕೊಳ್ತೀನಿ ಯಾವಾಗಲಾದರೂ ನನಗೆ ಅರ್ಜೆಂಟಿಗೆ ಬೇಕಾಗುವಾಗ ತಿನ್ನಲಿಕ್ಕೆ. ಈಗ ನಾನು ಸ್ವಲ್ಪ ಒಗ್ಗರಣೆ ಕೂಡ ತೆಗೆದಿಟ್ಟೆ. ಈಗ ಸ್ವಲ್ಪದರಲ್ಲಿ ಸ್ವಲ್ಪ ಸಾಕು ನನಗೆ. ಅದಕ್ಕೆ ಇಷ್ಟು ನಾನು ಚರ್ಮುರಿ ತೊಗೊಂಡಿದ್ದೀನಿ. ಈ ಚರ್ಮುರಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಚರ್ಮುರಿನ, ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡೆ. ಇಲ್ಲದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ, ಅದರಲ್ಲಿ ಕಸ ಎಲ್ಲ ಇರ್ತದೆ, ಸ್ವಲ್ಪ ಕೂದಲು ಗೋಣಿದೆಲ್ಲ ಚೀಲದಲ್ಲೆಲ್ಲ ಇರ್ತದೆ, ಅದು ಎಳೆ ಎಲ್ಲ ಬರ್ತದಲ್ವ, ಆ ಥರ ಇರ್ತದೆ. ಮತ್ತು ಇಲ್ಲದ್ರೆ ಅದು ಅದರ ಹುಡಿ ಎಲ್ಲ ಇರ್ತದೆ. ಆ ಥರ ಡೈರೆಕ್ಟಾಗಿ ಹಾಕ್ಕೋಬಾರ್ದು, ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ ಹಾಕ್ಕೋಬೇಕು. ನಾನು ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಕ್ಕೊಂಡೆ. ನಾನು ಫ್ರೀ ಇರುವಾಗ ಮಾಡಿ ಇಟ್ಕೊಳ್ತೀನಿ. ಗೈಸ್, ಈಗ ಇದು ಮಿಕ್ಸ್ ಆಯಿತು. ಇಲ್ಲಿ ನಾನು ಹುರಿಕಡಲೆ ಹಿಟ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದು ನನಗೆ ಇದೇ ಥರ ಚಿತ್ರಾನ್ನಕ್ಕೆ ಮತ್ತು ಅವಲಕ್ಕಿಗೆಲ್ಲ ನಾನು ಯಾವಾಗ ಒಗ್ಗರಣೆ ಐಟಮ್ ಮಾಡ್ಕೊಳ್ತೀನಿ ಆಗ ಈ ಥರದ್ದು ಒಂದು ಸ್ಪೂನಲ್ಲಿ ನಾನು ಹುರಿಕಡಲೆ ಹಿಟ್ಟು ಹಾಕ್ಕೋಬೇಕು ಮೇಲೆ. ಆಗ ನಮಗೆ ಎಣ್ಣೆ ಕೈಗೆ ಹತ್ತೋದಿಲ್ಲ ಮತ್ತು ಟೇಸ್ಟ್ ಸಖತ್ತಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ಥರ ಕಡಲೆ ಹಿಟ್ಟು ಹಾಕ್ಕೊಳ್ಳೇಬೇಕು, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ರುಚಿ ಕೂಡ ಬರ್ತದೆ ಕಡಲೆ ಹಿಟ್ಟು ಅಲ್ಲೇ ಹಾಕೋದ್ರಿಂದ. ಹಾಗಾಗಿ ನಾನು ಕಡಲೆ ಹಿಟ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಹುರಿಗಡಲೆ ಅಂತ ಹೇಳಿದರೆ ಅಂಗಡಿಯಲ್ಲಿ ಕೊಡ್ತಾರೆ, ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ನಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನನಗಿಲ್ಲಿ 1 ಸ್ಪೂನು ಸಾಕು ಅನ್ನಿಸ್ತು, ಅದಕ್ಕೆ ನಾನು ಅಷ್ಟಕ್ಕೆ ಬಿಟ್ಟೆ. ಮತ್ತು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಸ್ವಲ್ಪ ಬೇಕಿದ್ದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡೆ, 1/4 ಸ್ಪೂನ್ ಆಗುವಷ್ಟು. ಈ ಥರ ಕಡಲೆ ಹಿಟ್ಟು ಹಾಕ್ಕೊಳ್ಳೇಬೇಕು. ಚರ್ಮುರಿ ಅಥವಾ ಚಿತ್ರಾನ್ನ ಅಥವಾ ಅವಲಕ್ಕಿನ ಒಗ್ಗರಣೆ ಮಾಡೋದು ಇದೇ ಥರ ಒಗ್ಗರಣೆ ಮಾಡಿಕೊಂಡು ಅವಲಕ್ಕಿನಿಗೆ ನೀರು ಸ್ವಲ್ಪ ಚಿಮಿಕ್ಕಿಸಿ ಅದಕ್ಕೆ ಈ ಥರ ಸ್ವಲ್ಪ ತಿಟ್ಟು ಮತ್ತು ಇದೇ ಥರ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಅದು ಕೂಡ ಅವಲಕ್ಕಿ ಕೂಡ ರೆಡಿ ಆಗ್ತದೆ. ಇದೇ ಒಗ್ಗರಣೆಯಲ್ಲಿ 3 ಥರ ರೆಡಿನ ಮಾಡ್ಕೋಬೋದು. 3 ತಿಂಡಿ ಕೂಡ ಮಾಡ್ಕೋಬೋದು. 3 ದಿನಕ್ಕೆ 3 ಕೂಡ ಆಗ್ತದಲ್ವ. ಒಮ್ಮೆ ಒಗ್ಗರಣೆ ಮಾಡಿಟ್ಕೊಂಡ್ರೆ ಚಿತ್ರಾನ್ನ ಆಯಿತು, ಅವಲಕ್ಕಿ ಆಯಿತು, ಚರ್ಮುರಿ ಆಯಿತು. ಚರ್ಮುರಿ ಇಲ್ಲದಿದ್ದರೆ ದಪ್ಪ ಅವಲಕ್ಕಿ ಇರ್ತದಲ್ವ, ಅದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಮತ್ತು ನೀರು ಬಸ್ತು ಆಮೇಲೆ ಅದಕ್ಕೂ ಕೂಡ ಇದೇ ಥರ ಸೇಮ್ ಒಗ್ಗರಣೆ ಹಾಕೋಬೋದು. ಈಗ ಇದು ರೆಡಿ ಆಯಿತು. ಈಗ ಟೇಸ್ಟ್ ನೋಡುವ ಹೇಗಂತ. ಚರ್ಮುರಿ ಆಯಿತು, ಈಚೆಯಿಂದ ಬಜ್ಜಿ ಕೂಡ ರೆಡಿಯಾಗಿದೆ. ಚಹಾ ಒಂದಕ್ಕಷ್ಟೇ ಗೈಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಚರ್ಮುರಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ ತೆಗಿತೇನೆ. ಇದನ್ನು ತೆಗೆದು ಕೂಡ ಆಯಿತು ಗೈಸ್. ಒಂದು ಬಣಲ್ ತೊಗೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ನಾನೊಂದು 3/4 ಕಪ್ಪಷ್ಟು ಚಿಕ್ಕ ಬೌಲಲ್ಲಿ ನೆಲಗಡಲೆ ಹೇಳ್ತಾರಲ್ವ ಅದು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ನಮಗೆ. ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡ್ಬೇಕು. ಸ್ವಲ್ಪ ಒಂದು ಕುರುಕುರು ಆಗಬೇಕು ನಮಗೆ. ಹಸಿನೇ ತೆಗಿಬಾರ್ದು, ಅದು ಚೆನ್ನಾಗಿರೋದಿಲ್ಲ ಅಗ್ಗಿವಾಗ. ಸ್ವಲ್ಪ ಡ್ರೈನೆಸ್ ಕೊಡಬೇಕು ನಮಗೆ. ಸ್ವಲ್ಪ ಫ್ರೈ ಆಗಬೇಕು. ನಮಗೆ ಗೊತ್ತಾಗ್ತದಲ್ವ ಬ್ರೌನ್ ಕಲರ್ ಬರುವಾಗ ಫ್ರೈ ಆಯಿತು ಅಂತ. ಆ ಟೈಮಿಗೆ ತೆಗೆದು ಬಿಡಬೇಕು. ತುಂಬ ಕರಂಚು ಕೊಡಬಾರ್ದು. ಈಗ ಇದನ್ನು ತೆಗೆದಾಯಿತು. ಇದಕ್ಕೆ ನಾನು ಎಣ್ಣೆಗೆನೆ 1-2 ಕಾಯಿ ಮೆಣಸು ಹೇಳ್ತಾರಲ್ವ, 2 ನಾನಿಲ್ಲಿ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು ಇಷ್ಟೇ ತೊಗೊಂಡಿದ್ದೀನಿ, ಬೇರೇನು ತೊಗೊಂಡಿಲ್ಲ.
ಅದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಪುದೀನ ಹಾಕ್ಕೊಳ್ತೀನಿ ನಾನು. ಅದು ತೊಳೆದು ಬಿಟ್ಟಿದ್ದೇವಲ್ವ ಅದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಗೈಸ್, ತೊಳೆದಿರೋದ್ರಿಂದ ಅದರಲ್ಲಿರೋ ನೀರೇನು ಇರ್ತದಲ್ವ ಒಂದು ಸ್ವಲ್ಪ ಅದು ಚಟಪಟ ಸೌಂಡು ಅಷ್ಟೇ, ಬೇರೇನಿಲ್ಲ. ಆಯಿತು, ಎಣ್ಣೆಗೆ ಹಾಕಿ ಇದು ಕೂಡ ಫ್ರೈ ಹಾಕಬೇಕೀಗ. ಆಲ್ಮೋಸ್ಟ್ ಆಯ್ತು. ಇದು ಇಷ್ಟೇ ಆದರೆ ಸಾಕು, ಇದಕ್ಕೇನು ಜಾಸ್ತಿ ಏನು ಫ್ರೈ ಆಗೋದು ಬೇಡ. ಅದು ನಾವು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ತಗೊಂಡಿದ್ದೆ. ಇವೆಲ್ಲವೂ ಕೂಡ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದಕ್ಕೆ ನಾನು 2 ಬೆಳ್ಳುಳ್ಳಿ, ಚಿಕ್ಕ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಗೈಸ್, ನಾನು ಫ್ರೈ ಮಾಡಿ ಏನು ತೊಗೊಂಡಿದ್ದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸನ್ನು, ಅದನ್ನೀಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಲ್ವ. ಇಲ್ಲಿ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಒಗ್ಗರಣೆ ಇಟ್ಟಿದ್ದೆ ಅಲ್ವಾ. ನಾನು ನೀರೆಲ್ಲ ಹಾಕ್ಕೊಂಡಿಲ್ಲ, ಖಾಲಿ ಅದನ್ನಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮ್ಗೆ ನಾನು ಅದು ಏನು ಮಿಕ್ಸಿ ಮಾಡಿಕೊಂಡೆ ಅದನ್ನು ಹಾಕ್ಕೊಳ್ತೀನಿ ಅಷ್ಟೇ, ಬೇರೆ ಏನು ಹಾಕ್ಕೊಳ್ಳೋದಿಲ್ಲ. ಈಗ ನಾನು ಮಿಕ್ಸಿ ಇದ್ದೇನಲ್ಲ ಹಾಕ್ಕೊಂಡೆ. ಇದಕ್ಕೆ ಉಪ್ಪನ್ನು ನೋಡಿಬಿಟ್ಟು ಹಾಕೋಬೇಕು, ಒಂಚೂರು ಹಾಕೋಬೇಕು, ಮತ್ತೆ ಬೇಕಿದ್ರೆ ಹಾಕೋಬೋದು. ಈಗ ಆಲ್ರೆಡಿ ಫ್ರೈ ಮಾಡೋದ್ರಿಂದ ಇದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕೆ ಸಿಗೋದಿಲ್ಲ. ಈಗ ಆಲ್ಮೋಸ್ಟ್ ರೆಡಿ ಆಯ್ತಿದು. ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ನಾನು. ಸ್ವಲ್ಪನೇ ಉಪ್ಪು ನೋಡಿಕೊಂಡು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಮತ್ತು ಜಾಸ್ತಿ ಹಾಕ್ಕೋಬಾರ್ದು, ಮೊದಲೇ ಹಾಕ್ಕೊಂಡು ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನೋಡ್ಕೊಂಡ್ಬಿಟ್ಟೆ ಹಾಕೋಬೇಕಾಗುತ್ತೆ. ಗೈಸ್, ಇಲ್ಲಿ ಚರ್ಮುರಿಯನ್ನು ನಾನು ಬಿಸಿ ಮಾಡಿ ತಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಗೈಸ್, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ತಿನ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನಾವು ಪುದೀನ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸೆಲ್ಲ ಹಾಕಿದಲ್ವ, ಸಖತ್ ಟೇಸ್ಟ್ ಇದೆ. ಮತ್ತು ಇದು ಒಂದು ಡಿಫ್ರೆಂಟ್ ಟೇಸ್ಟ್, ಹೊಸ ರುಚಿ. ಪುದೀನ ಮಂಡಕ್ಕಿ ಸೂಪರಾಗಿದೆ. ಸಖತ್ ಟೇಸ್ಟಿಯಾಗಿದೆ. ಈ ಥರ ಮಾಡ್ಕೊಂಬಿಟ್ಟು ಡಬ್ಬೆಯಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ತಿನ್ಬೋದು, ಏನು ಹಾಳಾಗೋದಿಲ್ಲ. ಈಗ ಮಳೆಗಾಲಕ್ಕೆಲ್ಲ ಮಕ್ಕಳೆಲ್ಲ ಕೇಳ್ತಾ ಇರಲ್ವಾ, ಈ ಥರ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಸಖತ್ತಾಗಿದೆ ಗೈಸ್. ಈಗ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ಟೇಸ್ಟಿಗೆ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಹುರಿಗಡಲೆ ಹಿಟ್ಟಿದು, ಹಸಿ ಕಡಲೆ ಹಿಟ್ಟಲ್ಲ, ಹುರಿಗಡಲೆ ಹಿಟ್ಟು.
ಚಿಕ್ಕ ಸ್ಪೂನ್ ಇತ್ತು, ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡೆ. ಇಷ್ಟು ಸಾಕಾಗುತ್ತೆ ಇದಕ್ಕೆ. ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ, ಸಖತ್ ಟೇಸ್ಟಿ. ಮತ್ತು ನಾವು ಒಂದು ಡಬ್ಬೆಯಲ್ಲಿ ಹಾಕಿ ಕೂಡ ಇಟ್ಕೊಬೋದು. ಈ ಮಳೆಗೆ ಈ ಥರ ಒಗ್ಗರಣೆ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಡಬ್ಬೆಯಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಸಂಜೆ ತಿಂಡಿಗೆ ಮಕ್ಕಳು ಏನಾದರೂ ತಿಂಡಿ ಬೇಕಂತೇಳಿ ಹಠ ಮಾಡ್ತಾರಲ್ವ, ಆ ಟೈಮ್ಗೆಲ್ಲ ಕೊಡ್ಬೋದು. ಸಖತ್ತಾಗಿದೆ ಅಲ್ವಾ? ಮತ್ತು ಏನಾದರೂ ಸಾಯಂಕಾಲ ಚಹಾ ಕುಡಿಯುವಾಗಲೆಲ್ಲ ಸ್ವಲ್ಪ ಹಾಕೊಂಡು ತಿನ್ಬೋದು. ಟೇಸ್ಟು ಏನೋ ತಿನ್ಬೇಕು ಅನಿಸ್ದಾಗ ಕೂಡ ತಿನ್ಬೋದು. ಹೊಸತೆಲ್ಲ ಏನಾದರೂ ಯಾರಾದರೂ ಅರ್ಜೆಂಟ್ ಬಂದ್ರಂದರೆ ಒಂದು ಸ್ವಲ್ಪ ಹಾಕಿಕೊಟ್ಟು ಕೂಡ, ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟರು ಕೂಡ ನಮಗೆ ಚಹಾ ಮಾಡಿ ಕೊಡ್ಬೋದು. ಅಷ್ಟು ಸುಲಭವಾಗಿದೆ ಮತ್ತು ಅಷ್ಟು ಟೇಸ್ಟಿಯಾಗಿದೆ ಗೈಸ್. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತ ಟೇಸ್ಟಿಯಾಗಿದೆ ಗೈಸ್. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನನಗೆ ತುಂಬ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.